ನಮಸ್ಕಾರ ಕರ್ನಾಟಕ. ನಿನ್ನೆ ಡ್ರೋನ್ ಪ್ರತಾಪ್ ಮೇಲೆ ಮತ್ತೊಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಏನಪ್ಪ ವಿಷಯ ಅಂದರೆ, ಇವರು ಡ್ರೋನ್ನ ಮಾರಾಟ ಮಾಡಿದಾರಲ್ಲ, ಅದಕ್ಕೆ ಪರ್ಮಿಷನ್ ತಗೊಂಡಿಲ್ವಂತೆ, ಹಾಗೆ ಮಾರಾಟ ಮಾಡಿದ್ದಾರೆ ಅಂತ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ತನಿಖೆಗೆ ಒಳಪಟ್ಟಿದೆ. ಅದು ಏನೋ NPS ಸಮಥಿಂಗು ಏನೋ ಬರುತ್ತೆ, ಅದಕ್ಕೆ ಅವರು ರವಾನೆ ಮಾಡಿದ್ದಾರೆ ಪೊಲೀಸರು ಅಂತ ಕೇಳ್ಪಟ್ಟೆ. ಸ್ನೇಹಿತರೆ, ಏನಪ್ಪ ಅಂದರೆ ಎಲ್ಲ ಇವಾಗ ಬೆಳಕಿಗೆ ಬರ್ತಾ ಇದ್ದಾರೆ ಪ್ರತಿಭೆಗಳು. ಅವ್ರಿಗೆಲ್ಲ ಧನ್ಯವಾದಗಳು. ಯಾವ ಖುಷಿಗೆ ಇವರು ಹಿಂಗೆಲ್ಲ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಬೆಳೀತಾ ಇದ್ದಾನೆ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇರ್ಬೋದು ಅಂತ ನನಗನ್ನಿಸ್ತಿದೆ. ಏನು ಮಾಡೋಕ್ಕಾಗಲ್ಲ, ಇಂಥವ್ರು ಇದ್ರೇ ತಾನೇ ಬೆಳಿಬೇಕು ಅನ್ನೋದು. ಇನ್ನೂ ಹಠ ಜಾಸ್ತಿ ಆಗೋದು. ಮಾಡಲಿ, ಇನ್ನೂ ಎಷ್ಟು ಕಂಪ್ಲೇಂಟ್ ಕೊಡ್ತಾರೋ ಕೊಡಲಿ, ಇನ್ನೂ ಏನೇನು ಮಾಡಬೇಕು ಅನಿಸುತ್ತೋ ಎಲ್ಲ ಮಾಡಿ, ನಮಗೇನು ಬೇಜಾರಿಲ್ಲ. ಆದರೆ ಈ ಟೈಮಲ್ಲೇ ಯಾಕೆ ಎಲ್ಲರೂ ಬರ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸೋ ಸ್ಮಾರ್ಟ್ ಎಲ್ಲರೂ, ಅವರೆಲ್ಲರಿಗೂ ಧನ್ಯವಾದಗಳು. ತುಂಬ ಖುಷಿ ಇದೆ, ನಿಮ್ಮ ಮೇಲೆ ಅಭಿಮಾನ ಜಾಸ್ತಿ ಇದೆ ನಮಗೆ. ಹೀಗೆ ಡ್ರೋನ್ ಪ್ರತಾಪ್ ಮೇಲೆ ಅಲಿಗೇಷನ್ ಮಾಡ್ತಾ ಇರಿ. ಅದರಲ್ಲೇನೋ ನಿಮಗೆ ಖುಷಿ ಇರ್ಬೋದೇನೋ, ಮೇ ಬಿ ಮಾಡಿ. ಅದನ್ನೆಲ್ಲ ಜಯಿಸೋಷ್ಟು ಶಕ್ತಿ ಆ ದೇವರು ಡ್ರೋನ್ ಪ್ರತಾಪ್ಗೆ ಕೊಡಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಮತ್ತು ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ಶೃಂಗೇರಿಯಿಂದ ಒಬ್ಬರು ಫ್ಯಾನ್ ಬಂದು ಮಂಡ್ಯಗೆ ಬಂದು ಭೇಟಿಯಾದರು. ಡ್ರೋನ್ ಪ್ರತಾಪ್ನ ಒಂದು ಫೋಟೋ ಫ್ರೇಮ್ನ ಗಿಫ್ಟ್ ಕೊಟ್ಟರು. ಶೃಂಗೇರಿಯಿಂದ ಬಂದಿದ್ದಾರೆ ಸ್ನೇಹಿತರೆ, ಅವ್ರಿಗೊಂದು ಹ್ಯಾಟ್ಸ್ ಆಫ್, ಧನ್ಯವಾದಗಳು. ಮತ್ತು ಇನ್ನೊಂದು ಖುಷಿ ವಿಚಾರ, ಈ ನಮ್ಮಮ್ಮ ಸೂಪರ್ ಸ್ಟಾರ್ ವೇದಿಕೆಯಲ್ಲಿ ಆ್ಯಂಕರ್ ಬಂದ್ಬಿಟ್ಟು ಆ ಮಗು ಕೇಳ್ತಾ ಇದ್ದಾರೆ ಯಾರು ಬಿಗ್ ಬಾಸ್ ವಿನ್ನರ್ ಆದರು ಅಂದರೆ, ಆ ಮಗು ಕೂಡ ಡ್ರೋನ್ ಪ್ರತಾಪ್ ಹೆಸರು ಹೇಳ್ತು. ಎಷ್ಟು ಹೆಸರು ಮಾಡಿದ್ದಾರೆ ಅಂತ ಇದರಲ್ಲೇ ಅರ್ಥ ಮಾಡ್ಕೊಬೇಕು ನಾವು. ಈ ಮುಂದಿನ ದಿನಗಳಲ್ಲಿ ಈ ಆರೋಪಗಳು, ಪ್ರತ್ಯಾರೋಪಗಳು, ಈ ಕೇಸು, ಕಡ್ಡಿ ಕಸ ಎಲ್ಲವನ್ನು ಗೆದ್ದು ಒಂದು ಹಂತಕ್ಕೆ ಬರಲಿ ಡ್ರೋನ್ ಪ್ರತಾಪ್ ಅವರು ಅಂತ ಕೇಳ್ಕೊಳ್ಳೋಣ ಈ ಸಂದರ್ಭದಲ್ಲಿ. ಮತ್ತೆ ಸ್ನೇಹಿತರೆ, ಈ ಒಂದು ಕಂಪ್ಲೇಂಟ್ ಬಗ್ಗೆ ನಿಮ್ಗೇನು ಅನ್ನಿಸ್ತಿದೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾನು ಯಾರಿಗೋ ಬಕೆಟ್ ಹಿಡಿತಾ ಇದ್ದೀನಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲಿ ಬಕೆಟ್ ಹಿಡಿಯೋದ್ರಿಂದ ಏನಿಲ್ಲ ಗುರು, ಇಲ್ಲೇನು ನನಗೇನು ಯೂಟ್ಯೂಬಿಂದ ಕೋಟ್ಯಾಂತರ ರೂಪಾಯಿ ಏನು ದುಡ್ಡು ಬರ್ತಾ ಇಲ್ಲ. ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇದು ಏನೋ ಒಂದು ವಿಚಾರಗಳನ್ನ ತಿಳಿಸೋದಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ ಮಾಡಿರೋದಷ್ಟೇ. ನೀವು ಏನೇನೋ ಕಡ್ಡಿ ಕಸ ತಿಳ್ಕೊಂಡು ಏನೇ ಕಮೆಂಟ್ ಬಾಕ್ಸ್ ಹಾಕಿದ್ರು ನನ್ನೇನು ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತು ಸ್ನೇಹಿತರೆ, ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.